ಇದು ನನ್ನ 5th ಇಯರ್ ಬರ್ತ್ಡೇಗೆ ರಿಷಿ ನನಗೆ ಕೊಟ್ಟಿರೋ ಫಸ್ಟ್ ಗ್ರೀಟಿಂಗ್ ಕಾರ್ಡ್. ಇದರಲ್ಲಿ ಎಷ್ಟು ಸ್ವೀಟಾಗಿ ಹ್ಯಾಪಿ ಬರ್ತ್ಡೇ ಅನಿಕಾ ಫ್ರಮ್ ಯೋರ್ ಬೆಸ್ಟ್ ಫ್ರೆಂಡ್ ರಿಷಿ. ಇದು ರಿಷಿ ನನಗೆ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಒನ್ ಕೂಡ. ಐ ಜಸ್ಟ್ ಲವ್ಡ್ ಇಟ್ ದಟ್ ಡೇ, ದ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ಆ್ಯಂಡ್ ಇದು ರಿಷಿ ನನಗೋಸ್ಕರ ಫ್ರೆಂಡ್ಶಿಪ್ ಡೇಗೆ ಆರ್ಡರ್ ಮಾಡಿಸಿರೋ ಬೊಂಬೆ. ಅವತ್ತು ರಿಷಿ ನನಗೆ ಅನಿಕಾ ನಾವು ಯಾವಾಗಲೂ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದ. ನನ್ನ ಮತ್ತೆ ರಿಷಿ ಚೈಲ್ಡ್ಹುಡ್ ಫೋಟೋ. ನಾವು ಎಷ್ಟು ಖುಷಿಯಾಗಿದ್ವಿ ರಿಷಿ, ಎಷ್ಟು ಕ್ಯೂಟ್ ಆಗಿದ್ವಿ. ನಾವು ಶೇರ್ ಮಾಡ್ತಿರೋ ಲಂಚ್ ಬಾಕ್ಸಸ್, ನೀನು ನನಗೆ ಕೊಟ್ಟಿರೋ ಗಿಫ್ಟ್ಸ್, ಚಾಕ್ಲೇಟ್ಸ್, ಫ್ಲವರ್ಸ್, ಇದೆಲ್ಲ ನನಗೆ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಯಾಕೆ ರಿಷಿ ಅದನ್ನೆಲ್ಲ ಮರ್ತೋದ್ಯಾ? ನೋಡು ರಿಷಿ, ಜಸ್ಟ್ ಲುಕ್ ಎಟ್ ದಿಸ್. ನಾನು ಎಲ್ಲಿ ನೋಡಿದ್ರು ನೆನ್ಪು ತರಿಸೋ ಥಿಂಗ್ಸೇ ಇದೆ. ನಾನು ಇದನ್ನೆಲ್ಲ ಹೇಗೆ ಮರೀಲಿ ರಿಷಿ? ಫ್ರೆಂಡ್ಶಿಪ್ ಅಂತ ಹೇಳ್ತೀಯ, ಬಟ್ ಅದು ಹೇಗೆ ಫ್ರೆಂಡ್ಶಿಪ್ ಆಗಕ್ಕೆ ಸಾಧ್ಯ ರಿಷಿ? ಕಮ್ಲಿ ಕಣ್ಣಲ್ಲಿ ಕಾಣಿಸಿದ ಲವ್ವು ನನ್ನ ಕಣ್ಣಲ್ಲಿ ನಿಂಗೆ ಕಾಣಿಸಿಲ್ವಾ ರಿಷಿ? ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ನನ್ನ ಜೊತೆಲೇ ಇದ್ದಿದ್ದು ನಿನಗೆ ಈ ಒಂದು ವಿಷಯ ಮಾತ್ರ ಯಾಕೆ ಅರ್ಥ ಆಗಲಿಲ್ಲ ರಿಷಿ? ಅವಳು ನಿನ್ನ ಲೈಫಲ್ಲಿ ಬರೋಕ್ಕೆ ಮುಂಚೆ ನಾನೇ ನಿನ್ನ ಫಸ್ಟ್ ಪ್ರಯಾರಿಟಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ಅವಳು ನಿನ್ನ ವರ್ಲ್ಡ್ಗೆ ಬಂದಮೇಲೆ ನಿನ್ನ ಎಂಟೈರ್ ವರ್ಲ್ಡ್ನ ಅವಳೇ ತುಂಬಿಕೊಂಡ್ಳು, ನನ್ನ ಜಾಗನ ಕಿತ್ಕೊಂಡಿದ್ದನ್ನ ನಾನು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ, ತುಂಬ ಟ್ರೈ ಮಾಡಿದೆ. ನಿಮ್ಮ ಕಣ್ಣಿಗೆ ನಾನೇ ವಿಲನ್ ಥರ ಕಾಣಿಸ್ಬಿಟ್ಟೆ. ಇದು ನನ್ನ ತಪ್ಪ ರಿಷಿ? ನೋ ರಿಷಿ, ನೋ. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಗಿಲ್ದೇ ಇರೋದು ನಿಮ್ಮ ತಪ್ಪು. ಎನಿವೇಸ್, ಅವಳು ನಿನ್ನ ಲೈಫಿಗೆ ಬಂದು ಅಬ್ಬಬ್ಬ ಅಂದರೆ ಒಂದು ಫ್ಯೂ ಇಯರ್ಸ್ ಆಗಿದೆ ಅಷ್ಟೇ. ಬಟ್ ನಾನು ನಿನ್ನ ಜೊತೆ ಮೋರ್ ದೆನ್ 20 ಇಯರ್ಸ್ ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ಅವಳು ಮತ್ತೆ ನಿನ್ನ ಲೈಫಿಂದ ಹೊರಟೋದ್ರೆ ನೀನು ಖಂಡಿತ ನನ್ನ ಜೊತೆ ಬಂದೇ ಬರ್ತೀಯ ರಿಷಿ. ಅವಳ ಮೇಲಿರೋ ಸಿಟ್ಟಲ್ಲಿ ನಾನು ನಿನ್ನನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡ್ಬಿಟ್ನಲ್ಲ. ನೋ ರಿಷಿ, ನಿಂಗೇನೂ ಆಗಬಾರ್ದು. ನಾನು ಈಗಲೇ ನಿನ್ನ ಕಾಲ್ ಮಾಡಿ ಬೇರೆ ಕಡೆ ಮೀಟ್ ಆಗೋಕ್ಕೆ ಹೇಳ್ತೀನಿ. ಶಿಟ್, ನಾಟ್ ರೀಚಬಲ್ ಅಂತ ಬರ್ತಿದೆ. ಇರು, ನನ್ನ ಮಾಮ್ ಕಾಲ್ ಮಾಡ್ತೀನಿ. ಆಗ ರಿಷಿ ನನ್ನನ್ನು ಪಿಕ್ ಮಾಡಿಸು ಅಂತ ಮಾಮ್ ಹತ್ರ ಹೇಳ್ಬೋದು. ಹಾಂ, ವಾಟ್ ದ ಹೆಲ್? ಮಾಮ್ ನಂಬರು ನಾಟ್ ರೀಚಬಲ್ ಬರ್ತಿದೆ. ಏನು ಮಾಡಲಿ? ರಿಲ್ಯಾಕ್ಸ್ ಅನಿಕಾ, ಜಸ್ಟ್ ರಿಲ್ಯಾಕ್ಸ್. ಹೇಗಿದ್ರು ನಾವು ಕಾಲ್ ಮಾಡೋವರೆಗೂ ಬಾಂಬ್ ಬ್ಲಾಸ್ಟ್ ಆಗಲ್ಲ. ಸೊ ಲಾಸ್ಟ್ ಮೂಮೆಂಟ್ ಏನಾದರೂ ಪ್ಲ್ಯಾನ್ ಮಾಡಿ ರಿಷಿನ ಸೇವ್ ಮಾಡ್ಬೋದು. ಹಾಂ, ಏನಾಯ್ತು? ಕಾಲ್ ಕನೆಕ್ಟ್ ಆಗ್ತಿಲ್ವಾ? ಇಲ್ಲ ಚಿನ್ನ, ಅವ್ರೇನಾದರೂ ಟ್ರಾವೆಲಿಂಗಲ್ಲಿ ಇದ್ದಾರೆ ಅಂತಂದರೆ ಇಷ್ಟೊತ್ತಿಗೆ ಫಾರೆಸ್ಟ್ ರೇಂಜಿಂದ ಈಚೆ ಒಂದು ನೆಟ್ವರ್ಕ್ ಸಿಗಬೇಕಿತ್ತು.
ಆದರೆ ಚಿನ್ನ ಅದೇನಂತ ದೊಡ್ಡ ಕಾಡಲ್ಲ ಚಿನ್ನ, ನಾನು ಅಲ್ಲಿ ಹೋಗಿದ್ದೀನಿ, 15-20 ನಿಮಿಷ ಟ್ರಾವೆಲಿಂಗ್ ಅಷ್ಟೇ. ಆದರೂ ಯಾಕೆ ಸಿಗ್ತಾ ಇಲ್ಲ ನೆಟ್ವರ್ಕ್ ಅಂತ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ? ಪ್ಲೀಸ್ ಅಮರ್, ಹಾಗೆಲ್ಲ ಹೇಳ್ಬೇಡ, ನನಗೆ ಭಯ ಆಗುತ್ತೆ. ಹಾಗಲ್ಲ ಚಿನ್ನ, ಇಷ್ಟೊತ್ತಾದರೂ ಕಾಲ್ ಕನೆಕ್ಟ್ ಆಗ್ತಿಲ್ವಲ್ಲ, ಅದಕ್ಕೆ ಟೆನ್ಷನ್ ಆಯಿತು. ದೇವ್ರ ದಯಿಂದ ಏನೂ ಆಗದೆ ಇದ್ರೆ ಸಾಕು. ಏನೂ ಆಗಲ್ಲ ಚಿನ್ನ, ಏನೂ ಆಗಲ್ಲ. ಸರಿ, ನೀನು ಕಾಲ್ ಟ್ರೈ ಮಾಡ್ತಾನೆ ಇರು. ನಾನು ಇನ್ನೊಂದ್ಸರಿ ಊರ್ಮಿಳಾರು ಟ್ರೈ ಮಾಡ್ತೀನಿ. ಯಾರಿಗೋ ಒಬ್ರಿಗೆ ಟ್ರೈ ಮಾಡು, ಕನೆಕ್ಟ್ ಆದರೆ ಸಾಕು. ಅಮರ್, ಕಾಲ್ ಕನೆಕ್ಟ್ ಆಯ್ತಾ? ಇಲ್ಲ ಚಿನ್ನ, ಯಾರಿಗೂ ಕನೆಕ್ಟ್ ಆಗ್ತಿಲ್ಲ. ಓ ಮೈ ಗಾಡ್, ಆಗ್ಲಿಂದ ಮಾಮ್ ಫೋನ್ ನಾಟ್ ರೀಚಬಲೇ ಬರ್ತಾ ಇದೆ. ಕಮಲಿ ಕಾಲ್ ಮಾಡ್ತೀನಿ. ವಾಟ್ ದ ಹೆಲ್, ಕಮಲಿ ಫೋನ್ ಕೂಡ ನಾಟ್ ರೀಚಬಲ್. ನನಗೇನು ಮಾಡಲಿ? ಮೇಡಮ್, ಈ ಟೈಮ್ನಲ್ಲಿ ಎಲ್ಲರದು ನಾಟ್ ರೀಚಬಲ್ ಆಗಿದೆ ಅಂದರೆ ಡೆಫಿನೆಟ್ಟಾಗಿ ಅವರೆಲ್ಲ ಫಾರೆಸ್ಟ್ ಏರಿಯಾಗೆ ಎಂಟ್ರಿ ಆಗಿರ್ತಾರೆ. ನಂಬರ್ ಕನೆಕ್ಟ್ ಆಗಿಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ವಾಟ್ ಪ್ರಾಬ್ಲಮಾ? ಏನು ಅಂತ ಸರಿಯಾಗಿ ಬಿಟ್ಸ್ ಹೇಳು. ಏನು ಪ್ರಾಬ್ಲಮ್? ಮೇಡಮ್, ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ಡಿವೈಸ್ ಕನೆಕ್ಟ್ ಮಾಡೋಕ್ಕಾಗಲ್ಲ, ಬ್ಲಾಸ್ಟ್ ಮಾಡೋಕ್ಕಾಗಲ್ಲ ಮೇಡಮ್. ಇನ್ ಕೇಸ್ ಅವ್ರೇನಾದರೂ ಫಾರೆಸ್ಟಿಂದ ಆಚೆ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಮೇಡಮ್. ಓ ಶಿಟ್, ಎಂತ ಕೆಲಸ ಆಗೋಯ್ತು. ಎಲ್ಲ ಸ್ಮೂತಾಗಿ ಮುಗ್ದೋಗುತ್ತೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಇಂಥ ಕೆಲಸ ಆಗೋಯ್ತಲ್ಲ. ಗಾಡ್, ಈ ಬ್ಲಡಿ ನೆಟ್ವರ್ಕ್ ಏನಾಗಿದೆ? ಕನೆಕ್ಟ್ ಆಗು ಪ್ಲೀಸ್. ಮೇಡಮ್, ಟೆನ್ಷನ್ ಆಗಬೇಡಿ, ಒಂದು ಕಡೆ ಎಲ್ಲ ಒಂದು ಕಡೆ ನೆಟ್ವರ್ಕ್ ಸಿಕ್ಕೇ ಸಿಗುತ್ತೆ. ಫೋನ್ ಟ್ರೈ ಮಾಡ್ತಾನೆ ಇರಿ, ಕೀಪ್ ಟ್ರೈಯಿಂಗ್. ಎಸ್, ಹಾಗೆ ಮಾಡೋಣ. ನಾನು ಕಾಲ್ ಟ್ರೈ ಮಾಡ್ತಾನೆ ಇರ್ತೀನಿ. ಶಿಟ್, ಕೊನೆಗೂ ಅನ್ನಕ್ಕೆ ಅವಳ ಬುದ್ಧಿ ತೋರಿಸ್ಬಿಟ್ಲು. ಕಮಲಿ ಅವರು ಖುಷಿಯಾಗಿ ಅವಳು ಕರೆದಿದ್ದ ಕಡೆಗೆ ಹೋದ್ರು. ನಾನು ಫೂಲ್ ಥರ ನಂಬಿ ಕಮಲಿ ಅವ್ರನ್ನ ಕಳಿಸ್ಕೊಟ್ಟೆ. ನಾನು ಅವ್ರನ್ನ ತಡಿಬೇಕಿತ್ತು. ಈ ಕಮಲಿ ಅವ್ರಿಗೆ ಏನಾರು ಅನಾಹುತ ಆದರೆ ಅನಾಹುತ ಆಗಂಗೆ ನಾನು ಬಿಡಬಾರ್ದು. ಚಿನ್ನ, ಬಾಬಾಜಿ ಫೋನ್ ಕೊಡಿಲಿ. ಅಣ್ಣ, ಕಮಲಿಗೆ ಎಷ್ಟು ಕಾಲ್ ಮಾಡಿದ್ರು ಅವಳಿಗೆ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಹೌದಾ? ಹೌದಣ್ಣ, ಅವ್ರು ಇನ್ನೂ ಫಾರೆಸ್ಟ್ ಏರಿಯಾದಲ್ಲೇ ಇದ್ದಾರೆ ಅನ್ಸುತ್ತೆ. ಹೌದು, ಅವ್ರು ಹೋಗ್ತಿರೋ ಜಾಗದಲ್ಲಿ ನೆಟ್ವರ್ಕ್ ಇರಲ್ಲ, ರೋಡ್ ಬೇರೆ ಸರಿ ಇಲ್ಲ. ಅವ್ರಲ್ಲಿ ರೀಚ್ ಆಗೋದಕ್ಕೆ ಇನ್ನೂ 20-25 ನಿಮಿಷ ಬೇಕಾಗ್ಬೋದು. ಅಣ್ಣ, ಏನು ಮಾಡೋದು ಇವಾಗ? ಒಂದು ಕೆಲಸ ಮಾಡು, ನೀನು ಕಾಲ್ ಟ್ರೈ ಮಾಡ್ತಾ ಇರು, ನಾನು ಕಾಲ್ ಮಾಡ್ತೀನಿ. ಸರಿ ಅಣ್ಣ. ಇನ್ನೂ ನೆಟ್ವರ್ಕ್ ಸಿಗ್ತಿಲ್ಲ. ಇಷ್ಟೊತ್ತು ಬೇಕಾ ಫಾರೆಸ್ಟ್ ಏರಿಯಾ ದಾಟೋದಕ್ಕೆ? ನಂಗೆ ಯಾಕೋ ಭಯ ಆಗ್ತಿದೆ ಅಮರ್. ಚಿನ್ನ, ಎದುರ್ಕೋಬೇಡ ಚಿನ್ನ. ಇವ್ ನಾವು ಟೆನ್ಷನ್ ತಗೊಂಡೆ ನೆಟ್ವರ್ಕ್ ಸಿಗುತ್ತೆ ಹೇಳು, ಕೂಲಾಗಿ ಹ್ಯಾಂಡಲ್ ಮಾಡೋಣ. ಯಾಕೋ ಕಮಲಿಗೆ ಹೀಗಾಗುತ್ತೆ. ಕಮಲಿ ಎಷ್ಟು ಒಳ್ಳೆಯವಳು ಪಾಪ. ಅನಿಕಂಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸಿದ್ದಕ್ಕೆ ಅವಳಿಗೆ ಸಿಕ್ಕಿದ ಬಹುಮಾನ ಇದೇನಾ? ಕಮಲಿ ಮಾತ್ರ ಅಲ್ಲ ಚಿನ್ನ, ನಾವು ಎಲ್ಲ ನಂಬಿ ಮೋಸ ಹೋಗಿಲ್ವಾ? ಕಮಲಿ ಮೊದಲೇ ಎಲ್ಲರನ್ನೂ ಈಸಿಯಾಗಿ ನಂಬುವಂಥ ಹುಡುಗಿ. ಅಂಥದ್ರಲ್ಲಿ ಅವಳು ಈ ಅನಿಕನ ನಂಬಿ ಮೋಸ ಹೋಗಿರೋದ್ರಲ್ಲಿ ಆಶ್ಚರ್ಯ ಪಡೋದು ಏನಿಲ್ಲ. ನೋಡು, ನಾವು ಕಾಲ್ ಟ್ರೈ ಮಾಡ್ತಾ ಇರೋಣ, ಯಾರಿಗಾದ್ರೂ ಕನೆಕ್ಟ್ ಆಗೇ ಆಗುತ್ತೆ. ನೀನು ಮಾತ್ರ ಆಡ್ಬೇಡ ಪ್ಲೀಸ್. ಅಣ್ಣ, ವಸಿ ನಿಲ್ಸಿ. ಅಪ್ಪಯ್ಯ, ಇಲ್ಲೊಂದು ಗುಡಿ ಐತೆ, ಹೋಗ್ಬಿಟ್ಟು ಬರುಮಾ? ಇಲ್ಲಿ ದೇವಸ್ಥಾನ ಇದೆಯಾ? ಹ್ಞೂ ಚಿಕ್ಕಮ್ಮ, ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಹೋದ್ರೆ ಗುಡಿ ಕಾಣಿಸ್ತೈತೆ. ನಮ್ಮೂರ್ಗೆ ಹೋಗ್ತಾ ಈ ಗುಡಿಗೆ ಹೋಗ್ಬಿಟ್ಟು ಹೋದ್ರೇನೆ ಚಂದ. ಉರ್ಮಿಳಾ, ನೀನು ಬಂದ್ಬಿಡು. ಚಂದ್ರು, ಬರ್ತೀನಿ, ಆದ್ರೆ ಬೇಬಿಗೊಂದು ಕಾಲ್ ಮಾಡಿ ಬರ್ತೀನಿ. ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ಸುತ್ತೆ. ಮುಂದೆ ಹೋಗಿ ಟ್ರೈ ಮಾಡಿ ಕಾಲ್ ಮಾಡಿ ಬಂದ್ಬಿಡ್ತೀನಿ. ನೀವಿಬ್ರು ಹೋಗಿರಿ. ಸರಿ, ನಿನ್ ಕಾಲ್ ಮುಗಿಸ್ತಿದ್ದಂಗೆ ಬಂದ್ಬಿಡು. ಸರಿ.
ಭಯ್ಯ ನಮ್ಗೆ ಎಲ್ಲನೂ ಒಳ್ಳೇದೇ ಆಯ್ತಾಯ್ತಲ್ವಾ? ಹೌದಮ್ಮ, ಆ ದೇವ್ರ ದಯದಿಂದ ಎಲ್ಲದೂ ಒಳ್ಳೇದಾಗುತ್ತೆ. ಓ ಮೈ ಗಾಡ್, ಓ ಮೈ ಗಾಡ್, ಆಗ್ಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ನಾಟ್ ರೀಚಬಲ್, ನಾಟ್ ರೀಚಬಲ್. ಈ ನಾಟ್ ರೀಚಬಲ್ ಅಂತ ಕೇಳಿ ಕೇಳಿ ನನ್ ಸಾಕಾಗೋಗಿದೆ. ಪ್ಲೀಸ್ ಗಾಡ್, ಪ್ಲೀಸ್ ನೆಟ್ವರ್ಕ್ ಸಿಗ್ಲಿ, ಇಲ್ಲಾಂದ್ರೆ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗುತ್ತೆ. ಮೇಡಮ್ ಟೆನ್ಷನ್ ಆಗ್ಬೇಡಿ ಮೇಡಮ್, ಒಂದಲ್ಲ ಒಂದು ಕಡೆ ನೆಟ್ವರ್ಕ್ ಸಿಕ್ಕೇ ಸಿಗುತ್ತೆ. ಓ ಗಾಡ್, ಅವ್ರ ಫೋನ್ ನಾಟ್ ರೀಚಬಲ್ ಅನ್ನೋ ಟೆನ್ಷನ್ಗಿಂತ ಅವ್ರಿಗೆ ಕಾಲ್ ಮಾಡಿದಾಗ ನಾಟ್ ರೀಚಬಲ್ ಅಂತ ಕೇಳಿ ನನ್ನ ತಲೆ ಚಿಟ್ ಹಿಡ್ದೋಗ್ತಿದೆ. ಏನ್ ತರ ಏನೋ ಟೆನ್ಷನ್ ಇದೆಯಾ? ಏನಾಯ್ತು? ರಮೇಶ್, ಅವಾಗಿಂದ ಕಮಲಿಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟೇ ಆಗ್ತಾ ಇಲ್ಲ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಕಮಲಿ ಹೊರಡುವಾಗ್ಲೂ ನನ್ಗೆ ಯಾಕೋ ಒಂಥರ ಸಂಕಟ ಆಗ್ತಾ ಇತ್ತು. ಅವ್ರ ಜೊತೆ ಹೋಗೋದು ಬೇಡವೇನೋ ಅಂತ ಅನಿಸ್ತಿತ್ತು. ಅವಳಿಗಲ್ಲಿ ಏನಾಗಿದೆಯೋ ಏನೋ ಅಂತ ತುಂಬಾ ಯೋಚನೆ ಆಗ್ತಿದೆ. ತಾರಾ ಪ್ಲೀಸ್ ಕಾಮ್ ಡೌನ್. ಹಾಗೆಲ್ಲ ಏನೂ ಆಗಿರೋದಿಲ್ಲ. ಅವಳೊಬ್ಳೇ ಏನು ಹೋಗಿಲ್ಲ, ಜೊತೆ ಚಂದ್ರು ಹೋಗಿದ್ದಾರೆ. ಅಪ್ಪ ಜೊತೆ ಇರುವಾಗ ಭಯ ಏನಕ್ಕೆ? ನೀನೇನೋ ಸಣ್ಣ ಹುಡುಗಿನ ಒಬ್ಬಳನ್ನ ಕಳ್ಸಿದ್ಯಾ ಅನ್ನೋ ತರ ಹೆದರ್ಕೋತಾ ಇದೆಯಪ್ಪ. ಮೋರ್ ಓವರ್ ಋಷಿಗೂ ಅಲ್ಲಕ್ಕೆ ಹೋಗಿ ಹೇಳಿದ್ಯಲ್ಲ. ನಿಜ ರಮೇಶ್, ಕಮಲಿ ಚಿಕ್ಕ ಮಗು ಅಂತಲ್ಲ, ಅವಳು ಈ ಮನೆ ಸೊಸೆ. ನನಗೆ ರಚನಾ ಬೇರೆ ಅಲ್ಲ, ಕಮಲಿ ಬೇರೆ ಅಲ್ಲ. ಅಲ್ಲ ರಮೇಶ್, ಅನಿಕಾ ಎಂತವಳು ಅಂತ ಗೊತ್ತಿದ್ಮೇಲೂ ನಮಗೆ ಧೈರ್ಯ ಬರುತ್ತಾ ಹೇಳಿ? ಅನಿಕಾ ಎಷ್ಟು ಕೆಟ್ಟ ಮನಸ್ಥಿತಿ. ಅವಳು ಎಂತ ಸುಳ್ಳು ಹೇಳ್ಬೇಕಾದ್ರೂ ನಂಬಿಸ್ತಾಳೆ, ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ಇಷ್ಟಕ್ಕೂ ಅಲ್ಲಿರೋರೆಲ್ಲ ಬೇರೆಯವರ, ಎಲ್ಲ ನಮ್ಮೋರೆ. ರಿಷಿಗೇನಾದ್ರು, ಕಮಲಿಗೇನಾದ್ರು, ಚಂದ್ರು ಅವ್ರಿಗೇನಾದ್ರು, ಊರ್ಮಿಳವ್ರಿಗೇನೇ ಆದ್ರೂ ನೋವು ನಮ್ಗೆ ಅಲ್ವಾ? ನೀನು ಪ್ಲೀಸ್ ಅಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೇನೋ ಅನಿಕಾ ಈಗ ಬದಲಾಗಿದ್ದಾಳೆ ಅಂತ ಅನಿಸ್ತಾ ಇದೆ. ಇಲ್ಲ ರಮೇಶ್, ನನ್ಗೆ ಯಾಕೋ ಹಾಗೆ ಅನಿಸ್ತಾ ಇಲ್ಲ. ಪದೇ ಪದೇ ಮೋಸ ಹೋಗಿ ಅವಳನ್ನ ನಾವು ನಂಬೇಕು ಅಂತ ಅನಿಸ್ತಾನೆ ಇಲ್ಲ. ನೀವೇ ನೆನ್ಪು ಮಾಡ್ಕೊಳ್ಳಿ, ಕಮಲಿಗೆ ಇದೇ ತರ ಎಷ್ಟು ಸುಳ್ಳು ಮೇಲೆ ಸುಳ್ಳು ಹೇಳಿ ಅವಳನ್ನ ನಂಬಿಸಿ ಮೋಸ ಮಾಡಿದಾಳೆ. ಇವಾಗ್ಲೂ ಏನೋ ಹೊಸ ಪ್ಲಾನ್ ಮಾಡಿದಾಳೆ ಅಂತ ನನಗೆ ಡೌಟ್ ಬರ್ತಾ ಇದೆ ರಮೇಶ್. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕು ಅಲ್ವಾ? ನೀನ್ ಹೇಳೋದು ಸರಿ ತಾರ, ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ವಲ್ಲ. ಛೇ, ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ರಮೇಶ್. ಈ ಟೈಮಲ್ಲಿ ರಚನಾ ಅಮರ್ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ರಚನಾಗೊಂದು ಫೋನ್ ಮಾಡಿ ನೋಡು. ಅವಳಿಗೆ ಕಾಲ್ ಮಾಡಿದೆ ರಮೇಶ್, ಅವಳು ಫೋನ್ನ ಮನೇಲೆ ಬಿಟ್ಟು ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಅಮರ್ಗೊಂದು ಫೋನ್ ಮಾಡು, ಏನು ಅಂತ ವಿಚಾರಿಸ್ತಾನೆ. ಅವನಿಗೂ ಕಾಲ್ ಮಾಡಿದೆ, ಎಷ್ಟು ಸಲ ಟ್ರೈ ಮಾಡಿದ್ದೀನಿ ಗೊತ್ತಾ? ಯಾವಾಗ ಕಾಲ್ ಮಾಡಿದ್ರು ಬಿಸಿ ಅಂತ ಬರ್ತಾ ಇದೆ. ಅಮರ್ ಆದ್ರೂ ಅವ್ರ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಅವರೆಲ್ಲ ಎಲ್ಲಿದ್ದಾರೋ, ಹೇಗಿದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ ರಮೇಶ್. ನನಗಂತೂ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅವರೆಲ್ಲರೂ ಹೇಗಾದ್ರೂ ಸೇಫ್ ಆಗಿ ಬಂದ್ರೆ ಅಷ್ಟೇ ಸಾಕು. ಟೆನ್ಷನ್ ಮಾಡ್ಕೋಬೇಡ, ಧೈರ್ಯವಾಗಿ. ಇಲ್ಲ ರಮೇಶ್, ತುಂಬಾ ಟೆನ್ಷನ್ ಆಗ್ತಿದೆ ನನಗೆ. ಕೂಲ್ ಕೂಲ್ ಕೂಲ್, ಧೈರ್ಯವಾಗಿ. ದೂರ ಬಂದು ನೆಟ್ವರ್ಕ್ ಸಿಗ್ತಿಲ್ಲ. ಬೇಬಿ ಎಲ್ಲಿಗೆ ಹೋಗ್ಬಿಟ್ಲು? ಏನು ಮಾಡೋದೀಗ? ಇನ್ನೂ ಒಂಚೂರು ಮುಂದೆ ಹೋಗಿ. ಕಮಲಿ,
ನೀನು ಒಂಥರನೇ ಅಮ್ಮ. ಯಾಕಪ್ಪಯ್ಯ? ಅನಿಕಾ ನಿಂಗೆ ಇಷ್ಟೊಂದು ಕಷ್ಟ ಕೊಟ್ಲು, ದೊಡ್ಡ ದೊಡ್ಡ ತಪ್ಪುಗಳು ಮಾಡಿದ್ಲು, ಆದ್ರೂ ಅವಳನ್ನ ಕ್ಷಮಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ಇದು ಸಾಧಾರಣ ಗುಣ ಅಲ್ಲಮ್ಮ. ಅವಳಿಗೂ ಒಂದು ದಾರಿ ಆಗ್ಬೇಕು, ಅವಳ ಜೀವನನೂ ಒಳ್ಳೇದಾಗ್ಬೇಕು ಅಂತ ನೀನು ಯೋಚನೆ ಮಾಡ್ತೀಯಲ್ಲ, ನೀನು ಈ ಗುಣ ಗೌರಿ ತರ ಅಮ್ಮ. ಅದು ಅವನಿಂದನೇ ಬಂದ್ ಗುಣ ಅಪ್ಪಯ್ಯ. ಅವಳು ಹಂಗೆ ಅಲ್ವಾ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾ ಇದ್ಲು. ಅದೆಷ್ಟು ಒಳ್ಳೆ ಗುಣಗಳನ್ನ ನಾವು ನೆಗ್ಲೆಕ್ಟ್ ಮಾಡಿ ಬೇರೆ ಗುಣಗಳನ್ನ ಬೆಳೆಸ್ಕೊಳ್ತೀವಿ. ಆದ್ರೆ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಒಂದು ವ್ಯಕ್ತಿತ್ವ ಕ್ರಿಯೇಟ್ ಆಗುತ್ತೆ. ಆ ವಿಷಯದಲ್ಲಿ ನೀನ್ ಗೆದ್ದಿದ್ಯಾ. ನೀನ್ ನನ್ನ ಮಗಳು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗಿದೆ ಅಮ್ಮ. ಅಪ್ಪಯ್ಯ, ನೀವು ನನ್ನ ತುಂಬಾ ಹೊಗಳುಬೇಡಿ. ಹಾಗೇನಿಲ್ಲ ಕಮ್ಲಿ. ನನ್ಗೊಂದೇ ಒಂದು ಆಸೆ, ಆದ್ರೆ ಅದ್ ನೆರವೇರುತ್ತಾ ಅಂತ ಗೊತ್ತಿಲ್ಲ. ಏನಪ್ಪಯ್ಯ? ನಾನು ಈ ಜನ್ಮದಲ್ಲಿ ಸತ್ತು ಮುಂದಿನ ಜನ್ಮ ಅನ್ನೋದು ಒಂದಿದ್ರೆ ನಿನ್ ಮಗನ ಹುಟ್ಬೇಕಮ್ಮ. ಅಪ್ಪಯ್ಯ, ಅದೇನದು ಸಾಯ ಮಾತೆಲ್ಲ ಆಡೋದು ಬಿಡ್ತು ಅಂತ ಹೇಳು. ಇಲ್ಲ ಕಮ್ಲಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಖುಷಿ ನನ್ಗೆ ಬೇರೊಂದಿಲ್ಲ. ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಎಷ್ಟೋ ಹೆಣ್ಮಕ್ಳು ಹೋರಾಡಿದ ಬಗ್ಗೆ, ಅವ್ರ ತ್ಯಾಗದ ಬಗ್ಗೆ ನಾವು ಕೇಳಿರ್ತೀವಿ. ಅದೇ ತರ ಹೆಣ್ಣು ಅಂದ್ರೆ ಒಂದು ತಾಯಿ, ಹೆಣ್ಣು ಅಂದ್ರೆ ಒಂದು ಪ್ರೀತಿ, ತ್ಯಾಗದ ಪ್ರತಿರೂಪನೆ ಹೆಣ್ಣು ಅಂತ ಕೇಳಿದೀವಿ. ಹೆಣ್ಣು ತನ್ನವರಿಗೆ ಎಂತ ತ್ಯಾಗ ಬೇಕಿರೋ ಮಾಡ್ತಾರೆ. ಇದು ಎಲ್ಲದಕ್ಕೂ ಎಕ್ಸಾಂಪಲ್ ನೀನಾಗ್ಬಿಟ್ಟೆ ಅಮ್ಮ. ಹೆಣ್ಣಲ್ಲಿ ಬೆಸ್ಟ್ ಆಗಿ 3 ಜನ ನನಗೆ ಸಿಕ್ಕಿದಾರಮ್ಮ. ಮೊದಲನೇದು ಅಮ್ಮ, ಎರಡನೇದು ನಮ್ಮ ಗೌರಿ, ಇನ್ನು ನೀನಮ್ಮ. ಇನ್ನು ಅಮ್ಮನ ಬಗ್ಗೆ ಹೇಳೋದಾದ್ರೆ ಅವರಷ್ಟು ಸ್ಟ್ರಾಂಗ್ ವುಮೆನ್ ನಾನು ನೋಡೇ ಇಲ್ಲ. ಬರೀ ಕೈಯಲ್ಲಿ ಬಂದು ವಿದ್ಯೆಗೆ ಮಹತ್ವ ಕೊಟ್ಟು ಅಷ್ಟು ದೊಡ್ಡ ಕಾಲೇಜ್ ಕಟ್ಸೋದು ಅಷ್ಟೊಂದು ಸುಲಭ ಅಲ್ವಲ್ಲಮ್ಮ. ಆದ್ರೆ ನಮ್ಮಮ್ಮ ಅದನ್ನು ಮಾಡಿದ್ರು, ನನಗೊಂದು ಜೀವನ ಕೊಟ್ರು. ಇನ್ನು ನನ್ನ ಜೀವನದಲ್ಲಿ ಖುಷಿ ಕೊಡೋ ತರ ನನ್ನ ಪ್ರೀತಿ ಗೌರಿ ಸಿಕ್ಕಿದ್ಲು. ಅವಳ ತರ ನಿಸ್ವಾರ್ಥಿಯಾಗಿ ಪ್ರೀತಿ ಮಾಡುವಂತ ಒಂದು ಹೆಣ್ಣು ಚಾನ್ಸೇ ಇಲ್ಲ. ನಾನು ಅವಳಿಗೆ ಹೆಂಡತಿ ಅನ್ನೋ ಪಟ್ಟ ಕೊಡ್ಲಿಲ್ಲ. ಒಂದಿನನೂ ಅವಳ ಜೊತೆ ಸರಿಯಾಗಿ ಬಾಳಕ್ಕಾಗ್ಲಿಲ್ಲ. ಹಳ್ಳಿಲಿ ಕಷ್ಟಪಟ್ಕೊಂಡು ನಿನ್ನನ್ನು ಬೆಳೆಸಿದ್ಲು. ಆದ್ರೂ ಒಂದಿನನೂ ನನ್ನ ಬಗ್ಗೆ ದೂರಿಲ್ಲ, ನನ್ನ ದ್ವೇಷಿಸ್ಲಿಲ್ಲ, ದೂರ್ಲಿಲ್ಲ. ನಿನ್ನ ಹತ್ರ ಕೂಡ ನನ್ನ ಬಗ್ಗೆ ಕೆಟ್ಟದಾಗ ಹೇಳಲಿಲ್ಲ. ನಾನು ಅವಳ ಜೊತೆ ಇರ್ಲಿ ಇಲ್ದಲೇ ಇರ್ಲಿ, ಅವಳ ಪ್ರೀತಿ ಮಾತ್ರ ಯಾವತ್ತೂ ಕಡಿಮೆ ಆಗ್ಲಿಲ್ಲ. ಈಗ ನನ್ನ ಮಗಳಾಗಿ ನನ್ನ 2ನೇ ತಾಯಿ ತರ ನನ್ನ ಜೊತೆ ಇದೆಯಾ. ಹುಚ್ಚನಾಗಿದ್ದು ನನ್ನ ಸರಿ ಮಾಡಿದೆ. ನೀನು ಈ ಋಣನ ನಾನು ಯಾವತ್ತೂ ಮರೆಯಲ್ಲ ಅಮ್ಮ. ಅಪ್ಪಯ್ಯ, ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ. ಅವ್ವನು ನನ್ನ ಬಿಟ್ಟೋಗೋಳೆ. ಇನ್ನು ನನ್ಗಿರೋದು ನೀವೊಬ್ರೆ. ಅಪ್ಪನ ಸೇವೆ ಮಾಡೋದ್ರಾಗೆ ದೊಡ್ಡತನ ಏನ್ ಬಂತು? ನನ್ನ ಪಾಲಿಗೆ ಅವ್ವ, ಅಪ್ಪಯ್ಯ ಎಲ್ಲನೂ ನೀವೇ. ನೀವು ಆರಾಮಾಗಿರೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ಈ ಅಪ್ಪಯ್ಯ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಕಮಲ ಹುಟ್ಟೋದು ಕೆಸರಲ್ಲೇ, ಆದ್ರೆ ಸೇರೋದು ದೇವ್ರ ಪಾದ. ಅದೇ ತರ ನಿನ್ ಗುಣ ತುಂಬಾ ಶ್ರೇಷ್ಠ ಅಮ್ಮ. ಆದ್ರೆ ಒಂದು ಬೇಜಾರು ಏನ್ ಗೊತ್ತಾ ಕಮಲಿ, ಅದೇ ನನ್ನ ರಕ್ತನ ಹಂಚ್ಕೊಂಡು ಹುಟ್ಟಿರುವಂತ ಇನ್ನೊಬ್ಳು ಮಕ್ಕಳು ಇಷ್ಟೊಂದು ತಪ್ಪಾರಿ ಹಿಡಿತಾಳೆ ಅಂತ ಯೋಚನೆ ಮಾಡಿರ್ಲಿಲ್ಲಮ್ಮ. ಅಪ್ಪಯ್ಯ, ನೀವೇನು ಚಿಂತೆ ಮಾಡಬೇಡಿ. ಅನಿಕಾ ಸರಿ ಹೋಯ್ತಾಳೆ. ಈಗ ಹೆಂಗಿದ್ರು ಅವಳಿಗೊಳ್ಳೆ ಬುದ್ಧಿ ಬಂದೈತಲ್ಲ, ಎಲ್ಲನೂ ಸರಿ ಆಯ್ತೈತೆ ಅಪ್ಪಯ್ಯ. ನೀವು ಆರಾಮಾಗಿರಿ.